ಭಕ್ತಿ, ಮುಕ್ತಿ ಮತ್ತು ಜ್ಞಾನದ ಪವಿತ್ರ ಭೂಮಿ ಮಂತ್ರಾಲಯ. ಆಂಧ್ರ ಪ್ರದೇಶದ ಕರ್ನೂಲು ಜಿಲ್ಲೆಯಲ್ಲಿ ಕರ್ನಾಟಕದ ಗಡಿಗೆ ಹೊಂದಿಕೊಂಡಂತಿರುವ ಈ ಪುಣ್ಯ ಕ್ಷೇತ್ರ ಕೇವಲ ಒಂದು ಧಾರ್ಮಿಕ ಸ್ಥಳವಲ್ಲ, ಇದು ಕೋಟ್ಯಾಂತರ ಭಕ್ತರ ನಂಬಿಕೆಯ ಬೆನ್ನೆಲುಬು. ಜಗದ್ಗುರು ಶ್ರೀ ರಾಘವೇಂದ್ರ ತೀರ್ಥರು ಸಶರೀರರಾಗಿ ಬೃಂದಾವನಸ್ಥರಾದ ಈ ದಿವ್ಯ ಸನ್ನಿಧಿಗೆ ಕಾಲಿಡುತ್ತಿದ್ದಂತೆ ಮನಸ್ಸಿಗೆ ಸಿಗುವ ನೆಮ್ಮದಿಯೇ ಬೇರೆ. ಬನ್ನಿ, ಇವತ್ತಿನ ನಮ್ಮ ಸಾಕ್ಷ್ಯಚಿತ್ರದಲ್ಲಿ ಮಂತ್ರಾಲಯ ಮಹಿಮೆ, ತುಂಗಭದ್ರೆಯ ಪಾವಿತ್ರತೆ ಮತ್ತು ಗುರುರಾಯರ ದಿವ್ಯ ಇತಿಹಾಸವನ್ನು ತಿಳಿಯೋಣ. ಮಂತ್ರಾಲಯದ ಯಾತ್ರೆ ಸಂಪೂರ್ಣವಾಗುವುದು ಪವಿತ್ರ ತುಂಗಭದ್ರಾ ನದಿಯ ದರ್ಶನ ಮತ್ತು ಸ್ನಾನದಿಂದ. ಮಂತ್ರಾಲಯ ಕ್ಷೇತ್ರವನ್ನು ಸುತ್ತುವರಿದು ಹರಿಯುವ ಈ ನದಿಗೆ ಪುರಾಣಗಳಲ್ಲಿ ವಿಶೇಷ ಸ್ಥಾನವಿದೆ. ಗುರು ರಾಘವೇಂದ್ರರು ತಮ್ಮ ದೈನಂದಿನ ಜಪ ತಪ ಅನುಷ್ಠಾನಗಳಿಗಾಗಿ ಇದೇ ನದಿಯ ನೀರನ್ನೇ ಬಳಸುತ್ತಿದ್ದರು. ಭಕ್ತರು ದೇವಸ್ಥಾನಕ್ಕೆ ಹೋಗುವ ಮುನ್ನ ಈ ನದಿಯಲ್ಲಿ ಮುಳುಗೆದ್ದು ತನು ಮನಗಳನ್ನು ಶುದ್ಧೀಕರಿಸಿಕೊಳ್ಳುತ್ತಾರೆ. ಈ ತುಂಗಭದ್ರಾ ನದಿಯ ಪಾವಿತ್ರತೆ ಮತ್ತಷ್ಟು ಹೆಚ್ಚುವುದು ಇಲ್ಲಿ ನಡೆಯುವ ಯತಿವರಿಯರ ಜಪ ತಪಗಳಿಂದ. ಪ್ರಸ್ತುತ ಪೀಠಾಧಿಪತಿಗಳಾದ ಪೂಜ್ಯ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದರು ಇಂದಿಗೂ ಸನಾತನ ಧರ್ಮದ ನಿಯಮಗಳನ್ನು ಅತ್ಯಂತ ನಿಷ್ಠೆಯಿಂದ ಪಾಲಿಸಿಕೊಂಡು ಬರುತ್ತಿದ್ದಾರೆ. ಸನಾತನ ಧರ್ಮದ ರಕ್ಷಣೆ, ಸಂಸ್ಕೃತ ಸಾಹಿತ್ಯದ ಪೋಷಣೆ ಹಾಗೂ ಶ್ರೀ ಗುರು ಸಾರ್ವಭೌಮರ ತತ್ವ ಪ್ರಚಾರವನ್ನು ತಮ್ಮ ನಿರಂತರ ಅಧ್ಯಯನ ಮತ್ತು ಬೋಧನೆಯ ಮೂಲಕ ಜಗತ್ತಿಗೆ ಸಾರುತ್ತಿದ್ದಾರೆ. ಈ ಜಾಗಕ್ಕೆ ಒಂದು ವಿಶೇಷ ಇತಿಹಾಸವಿದೆ. ದ್ವಾಪರ ಯುಗದಲ್ಲಿ ಭಕ್ತ ಪ್ರಹ್ಲಾದನು ಇದೇ ಜಾಗದಲ್ಲಿ ಯಾಗ ಮಾಡಿದ್ದನಂತೆ. ಹಾಗಾಗಿಯೇ ರಾಯರು ತಮ್ಮ ಸಶರೀರ ಬೃಂದಾವನ ಪ್ರವೇಶಕ್ಕೆ ಈ ಮಂಚಾಲೆ ಗ್ರಾಮವನ್ನು ಆಯ್ಕೆ ಮಾಡಿಕೊಂಡರು. ಕ್ರಿಸ್ತ ಶಕ 1671ರಲ್ಲಿ ರಾಯರು ಜೀವಂತವಾಗಿ ಬೃಂದಾವನವನ್ನು ಪ್ರವೇಶಿಸಿದರು. ಅವರು ಬೃಂದಾವನಸ್ಥರಾಗುವ ಮುನ್ನ ಹೇಳಿದ ಮಾತು, ನಾನು ಈ ಬೃಂದಾವನದಲ್ಲಿ 700 ವರ್ಷಗಳ ಕಾಲ ಸಶರೀರನಾಗಿ ನೆಲೆಸಿ ಭಕ್ತರನ್ನು ಹರಸುತ್ತೇನೆ. ಇಂದಿಗೂ ಇಲ್ಲಿ ನಿಜವಾಗುತ್ತಿದೆ. ರಾಯರ ಮಠದ ಈ ದಿವ್ಯ ಪರಂಪರೆಯ 36ನೇ ಪೀಠಾಧಿಪತಿಗಳಾಗಿ ಪ್ರಸ್ತುತ ಈ ಪೀಠವನ್ನು ಅಲಂಕರಿಸಿರುವವರು ಪರಮ ಪೂಜ್ಯ ಶ್ರೀ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು. ಪೂಜ್ಯ ಶ್ರೀಗಳ ನೇತೃತ್ವದಲ್ಲಿ ಮಂತ್ರಾಲಯ ಕ್ಷೇತ್ರವು ಹೈಟೆಕ್ ಸೌಲಭ್ಯಗಳನ್ನು ಹೊಂದುತ್ತಲೇ ತನ್ನ ಸಾಂಪ್ರದಾಯಿಕ ಪಾವಿತ್ರತೆಯನ್ನು ಉಳಿಸಿಕೊಂಡಿದೆ. ಸುಂದರವಾದ ದ್ರಾವಿಡ ಶೈಲಿಯ ವಾಸ್ತುಶಿಲ್ಪವನ್ನು ಹೊಂದಿರುವ ಈ ದೇವಾಲಯ ಸದಾ ಭಕ್ತರಿಂದ ತುಂಬಿರುತ್ತದೆ. ವಿಶಾಲವಾದ ರಾಜಗೋಪುರ ಮತ್ತು ಸಾಂಪ್ರದಾಯಿಕ ದ್ರಾವಿಡ ಶೈಲಿಯ ಕೆತ್ತನೆಗಳುಳ್ಳ ಪ್ರವೇಶ ದ್ವಾರವು ಮಠದ ಮುಖ್ಯ ಆಕರ್ಷಣೆಗಳಲ್ಲಿ ಒಂದಾಗಿದೆ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಸಜೀವ ಬೃಂದಾವನಸ್ಥರಾದ ಈ ಭಾಗವು ಮಠದ ಅತ್ಯಂತ ಪವಿತ್ರವಾದ ಕೇಂದ್ರ. ಇಲ್ಲಿನ ಮಂಟಪವನ್ನು ಕ್ಲಾಸಿಕಲ್ ವಿಜಯನಗರ ಮಾದರಿಯ ಕಲ್ಲಿನ ಕಂಬಗಳು ಮತ್ತು ಸೂಕ್ಷ್ಮ ಕೆತ್ತನೆಗಳಿಂದ ವಿನ್ಯಾಸಗೊಳಿಸಲಾಗಿದೆ. ಮಂತ್ರಾಲಯದ ಯಾತ್ರೆಯಲ್ಲಿ ತಪ್ಪದೇ ದರ್ಶಿಸಬೇಕಾದ ಭಕ್ತರ ಕಣ್ಣುಗಳನ್ನು ಸೆಳೆಯುವ ಮತ್ತು ಅಭಯ ನೀಡುವ ದಿವ್ಯ ಚೇತನ ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ. ಶ್ರೀಮಠದ ಉಸ್ತುವಾರಿಯಲ್ಲಿ ನಿರ್ಮಾಣಗೊಂಡಿರುವ ಈ ವಿಶಾಲ ಆವರಣದಲ್ಲಿ ಸುಮಾರು 33 ಅಡಿ ಎತ್ತರದ ಬೃಹತ್ ಏಕಶಿಲಾ ಅಭಯ ಆಂಜನೇಯ ಸ್ವಾಮಿಯ ಮೂರ್ತಿ ಗಂಭೀರವಾಗಿ ಕಂಗೊಳಿಸುತ್ತಿದೆ. ಸಂಜೆಯಾಗುತ್ತಿದ್ದಂತೆ ಮಂತ್ರಾಲಯದ ಅಂಗಳದಲ್ಲಿ ಶುರುವಾಗುವುದು ಕಣ್ತುಂಬಿಕೊಳ್ಳಬೇಕಾದ ಒಂದು ದೈವಿಕ ಸಂಭ್ರಮ. ಅದೇ ಶ್ರೀ ರಾಯರ ದಿವ್ಯ ಬೆಳ್ಳಿ ರಥೋತ್ಸವ. ಪ್ರತಿದಿನ ಸಂಜೆ ಮಠದ ಪ್ರಾಕಾರದಲ್ಲಿ ಅತ್ಯಂತ ವೈಭವದಿಂದ ಈ ಬೆಳ್ಳಿ ಉತ್ಸವ ನಡೆಯುತ್ತದೆ. ಮಂಗಳ ವಾದ್ಯಗಳ ನಾದ, ವೇದ ಪಂಡಿತರ ಮಂತ್ರ ಘೋಷ ಮತ್ತು ಸಾವಿರಾರು ಭಕ್ತರ ಶ್ರೀ ರಾಘವೇಂದ್ರಾಯ ನಮಃ ಎಂಬ ಜಯಘೋಷದ ನಡುವೆ ರಥವು ಮಠದ ಸುತ್ತಲೂ ಸಾಗುತ್ತದೆ. ಮಂತ್ರಾಲಯಕ್ಕೆ ಬಂದಾಗ ಈ ರಥೋತ್ಸವವನ್ನು ಕಣ್ತುಂಬಿಕೊಳ್ಳುವುದೇ ಒಂದು ಭಾಗ್ಯ. ಮಂತ್ರಾಲಯಕ್ಕೆ ಬರುವ ಭಕ್ತರನ್ನು ಆಕರ್ಷಿಸುವ ಮತ್ತೊಂದು ಪವಿತ್ರ ತಾಣ ಎಂದರೆ ಅದು ಇಲ್ಲಿನ ಬೃಹತ್ ಗೋಶಾಲೆ. ಹಿಂದೂ ಧರ್ಮದಲ್ಲಿ ಗೋಸೇವೆಗೆ ಅತ್ಯುನ್ನತ ಸ್ಥಾನವಿದೆ. ಪ್ರಸ್ತುತ ಸ್ವಾಮೀಜಿಗಳ ಮಾರ್ಗದರ್ಶನದಲ್ಲಿ ನೂರಾರು ತಳಿಗಳ ಸಾವಿರಾರು ಹಸುಗಳನ್ನು ಅತ್ಯಂತ ಜಾಗರೂಕತೆಯಿಂದ ಮತ್ತು ಪ್ರೀತಿಯಿಂದ ಇಲ್ಲಿ ಪೋಷಿಸಲಾಗುತ್ತಿದೆ.
ಈ ಗೋಶಾಲೆಯ ಹಾಲನ್ನು ರಾಯರ ದೈನಂದಿನ ಅಭಿಷೇಕ ಹಾಗೂ ಮಠದ ನೈವೇದ್ಯಕ್ಕೆ ಬಳಸಲಾಗುತ್ತದೆ. ಇಲ್ಲಿಗೆ ಬಂದು ಗೋವುಗಳಿಗೆ ಮೇವು ನೀಡಿ ಅವುಗಳ ಆಶೀರ್ವಾದ ಪಡೆಯುವುದು ಭಕ್ತರಿಗೆ ಸಿಗುವ ಮತ್ತೊಂದು ದಿವ್ಯ ಪುಣ್ಯದ ಕೆಲಸ. ಗೋಶಾಲೆಯ ನಂತರ ನಾವು ಭೇಟಿ ನೀಡಲೇಬೇಕಾದ ಸ್ಥಳ ಶ್ರೀಮಠದ ಐತಿಹಾಸಿಕ ವಸ್ತು ಸಂಗ್ರಹಾಲಯ. ಈ ಮ್ಯೂಸಿಯಂನಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ಹಾಗೂ ಅವರ ಪುರಾತನ ಪರಂಪರೆಯ ಯತಿವರ್ಯರು ಬಳಸುತ್ತಿದ್ದ ಪವಿತ್ರ ವಸ್ತುಗಳು, ಹಳೆಯ ಕಾಲದ ಅಪರೂಪದ ನಾಣ್ಯಗಳು ಮತ್ತು ಸುಂದರವಾದ ಕಲಾಕೃತಿಗಳನ್ನು ಸಂರಕ್ಷಿಸಿಡಲಾಗಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಅಂದಿನ ಕಾಲದ ಜ್ಞಾನದ ಭಂಡಾರವಾಗಿದ್ದ ನೂರಾರು ವರ್ಷಗಳ ಹಳೆಯ ತಾಳೆಗರಿ ಗ್ರಂಥಗಳನ್ನು ನಾವಿಲ್ಲಿ ನೋಡಬಹುದು. ಮಂತ್ರಾಲಯದ ಶ್ರೀ ರಾಯರ ಮಠದ ಆಶ್ರಯದಲ್ಲಿ ನೂರಾರು ವರ್ಷಗಳ ಪರಂಪರೆಯನ್ನು ಇಂದಿಗೂ ಜೀವಂತವಾಗಿಟ್ಟಿರುವ ಜಾಗ ಶ್ರೀ ಗುರು ಸಾರ್ವಭೌಮ ಸಂಸ್ಕೃತ ವಿದ್ಯಾಪೀಠ. ಇಲ್ಲಿ ಪ್ರಾಚೀನ ಗುರುಕುಲ ಪದ್ಧತಿಯಂತೆಯೇ ಶಿಕ್ಷಣ ನೀಡಲಾಗುತ್ತದೆ. ವೇದ, ಉಪನಿಷತ್, ದ್ವೈತ ವೇದಾಂತ, ಜ್ಯೋತಿಷ್ಯ ಮತ್ತು ಪೂಜಾ ಪದ್ಧತಿಗಳನ್ನು ವಿದ್ಯಾರ್ಥಿಗಳಿಗೆ ಹೇಳಿಕೊಡಲಾಗುತ್ತದೆ. ವಿಶೇಷವೆಂದರೆ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಶ್ರೀಮಠದ ವತಿಯಿಂದ ಉಚಿತ ವಸತಿ, ಸಾತ್ವಿಕ ಆಹಾರ, ವಸ್ತ್ರ ಮತ್ತು ಪುಸ್ತಕಗಳನ್ನು ನೀಡಿ ಪೋಷಿಸಲಾಗುತ್ತದೆ. ಕೋರ್ಸ್ ಮುಗಿದ ನಂತರ ವಿದ್ವಾನ್ ಪದವಿಯೊಂದಿಗೆ ಧಾರ್ಮಿಕ ಕ್ಷೇತ್ರದಲ್ಲಿ ಸಾಧನೆ ಮಾಡಲು ವೇದಿಕೆ ಸಜ್ಜಾಗುತ್ತದೆ. ಹಾಗೂ ಯಾತ್ರೆಯ ಸಮಯದಲ್ಲಿ ಭಕ್ತರ ಆರೋಗ್ಯ ರಕ್ಷಣೆಗಾಗಿ ಶ್ರೀಮಠದ ಆಶ್ರಯದಲ್ಲಿ ಉಚಿತ ಮತ್ತು ಕಡಿಮೆ ವೆಚ್ಚದ ತುರ್ತು ವೈದ್ಯಕೀಯ ಸೇವೆ ಒದಗಿಸುವ ಆಸ್ಪತ್ರೆ ಲಭ್ಯವಿದೆ. ಶ್ರೀಮಠದ ಆಶ್ರಯದಲ್ಲಿ ನಡೆಯುತ್ತಿರುವ ಈ ಉಚಿತ ಚಿಕಿತ್ಸಾಲಯದಲ್ಲಿ ದಿನದ 24 ಗಂಟೆಯೂ ತುರ್ತು ವೈದ್ಯಕೀಯ ಸೇವೆ ಲಭ್ಯವಿದೆ. ಯಾತ್ರಾರ್ಥಿಗಳಿಗೆ ಹಾಗೂ ಸ್ಥಳೀಯರಿಗೆ ಅನುಭವಸ್ಥ ವೈದ್ಯರಿಂದ ಪ್ರಾಥಮಿಕ ಚಿಕಿತ್ಸೆ ಮತ್ತು 24/7 ಆಂಬ್ಯುಲೆನ್ಸ್ ಸೌಲಭ್ಯ ಸದಾ ಸಿದ್ಧವಾಗಿರುತ್ತದೆ. ದೂರಗಳಿಂದ ಮಂತ್ರಾಲಯಕ್ಕೆ ಆಗಮಿಸುವ ಲಕ್ಷಾಂತರ ಭಕ್ತಾದಿಗಳ ಅನುಕೂಲಕ್ಕಾಗಿ ಶ್ರೀ ರಾಘವೇಂದ್ರ ಸ್ವಾಮಿ ಮಠವು ಅತ್ಯುತ್ತಮ ವಸತಿ ಸೌಲಭ್ಯಗಳನ್ನು ಕಲ್ಪಿಸಿದೆ. ಮಂತ್ರಾಲಯದ ರಾಯರ ಮಠಕ್ಕೆ ಕಾಲಿಡುತ್ತಿದ್ದಂತೆ ಪ್ರತಿಯೊಬ್ಬ ಭಕ್ತನನ್ನು ಆಕರ್ಷಿಸುವುದು ಅಲ್ಲಿನ ದೈವಿಕ ಸುಗಂಧ. ಅದೇ ಶ್ರೀ ರಾಘವೇಂದ್ರ ಸ್ವಾಮಿಗಳ ಪ್ರಿಯವಾದ ಪರಿಮಳ ಪ್ರಸಾದ. ಶುದ್ಧ ಹಸುವಿನ ತುಪ್ಪ, ರವೆ, ಕೇಸರಿ, ಏಲಕ್ಕಿ ಮತ್ತು ಪಚ್ಚ ಕರ್ಪೂರದ ಅಪೂರ್ವ ಸಮ್ಮಿಶ್ರಣದಿಂದ ತಯಾರಾಗುವ ಈ ಪ್ರಸಾದ ತನ್ನ ವಿಶಿಷ್ಟ ಸುವಾಸನೆಯಿಂದಲೇ ಜಗತ್ಪ್ರಸಿದ್ಧ. ಮಂತ್ರಾಲಯ ಎನ್ನುವುದು ಕೇವಲ ಕಣ್ಣಿಗೆ ಕಾಣುವ ದೇವಸ್ಥಾನವಲ್ಲ, ಅದು ಪ್ರತಿಯೊಬ್ಬ ಭಕ್ತನ ಹೃದಯದಲ್ಲಿರುವ ಶಾಂತಿ ಮತ್ತು ನಂಬಿಕೆಯ ತಾಣ. ಮಂತ್ರಾಲಯಕ್ಕೆ ಬಂದು ಹೋದ ಮೇಲೆ ಮನಸ್ಸು ಹಗುರಾಗುತ್ತದೆ, ಬದುಕಿಗೆ ಹೊಸ ಭರವಸೆ ಸಿಗುತ್ತದೆ.